ಜುರಾಸಿಕ್ ಪಾರ್ಕ್ ಅಂತ ಥೀಮ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ 3 ಟೈಪ್ಸ್ ಆಫ್ ವೇರಿಯಸ್ ಜುರಾಸಿಕ್ ಅನಿಮಲ್ಸ್ನ ನಾವು ಇಲ್ಲಿ ಅಸೆಂಬಲ್ ಮಾಡಿದ್ದೀವಿ. ಸೊ ಈ ಥರ ಅನಿಮಲ್ ಇತ್ತು, ಈ ಥರ ಎಂಟೈರ್ ವರ್ಲ್ಡ್ನ ಇದು ರೂಲ್ ಮಾಡ್ತಿತ್ತು ಅಂತ ಹೇಳಿ ಮಕ್ಕಳಿಗೆ ಅವ್ರಿಗೆ ಗೊತ್ತಾಗ್ಸೋಕ್ಕೆ ಈ ಕಾನ್ಸೆಪ್ಟ್ನ ನಾವು ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಇಬ್ಬರು ಸೇರ್ಕೊಂಡು ಇದನ್ನು ಅರೇಂಜ್ ಮಾಡಿದ್ದೀವಿ. ಅಂಕಲ್, ಇದು ನೀರು ತಿರುಗ್ತಾ ಇರುತ್ತೆ, ಹಂಗೆ ಇದು ಪವರ್ ಜನ್ರೇಟ್ ಆಗುತ್ತೆ, ಹಂಗೆ ಲೈಟ್ ಬರುತ್ತೆ ಅಂಕಲ್. ಓಕೆ, ಏನು ಪ್ರೊಸೆಸ್ ಇದೆ? ಏನು ಪ್ರೊಸೆಸ್ ಇದು ಜನರೇಟಿಂಗ್ ವಾಟರ್ ಟು ಲೈಟ್ ಅಂಕಲ್. ಇದರಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂತ? ಎಲೆಕ್ಟ್ರಿಕ್ ಪ್ರೊಡ್ಯೂಸ್ ಆಗುತ್ತೆ, ಹಂಗೆ ನೀರು ವೇಸ್ಟ್ ಆಗಲ್ಲ ಅಷ್ಟೊಂದು. My project title is Day and Night. Once upon a time, the sun was shining brightly in the sky. ನಮ್ಮ ನರ್ಸರಿ ಮಕ್ಕಳು ತುಂಬ ಯೂನಿಕ್ಕಾಗಿ ಕಾನ್ಸೆಪ್ಟ್ ತೊಗೊಂಡು ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ವೈಲ್ಡ್ ಅನಿಮಲ್ ಆ್ಯಂಡ್ ಡೊಮ್ಯಾಸ್ಟಿಕ್ ಅನಿಮಲ್ ಕಾನ್ಸೆಪ್ಟ್ ತೊಗೊಂಡಿದ್ದಾರೆ. ಇಲ್ಲಿ ಗುಡ್ ಹ್ಯಾಬಿಟ್ಸ್ ಚಿಕ್ಕ ವಯಸ್ಸಲ್ಲೇ ತುಂಬ ಬೇಕಾಗಿರುವಂತಹ ಒಂದು ಕಾನ್ಸೆಪ್ಟ್, ಅದು ಚಿಕ್ಕ ವಯಸ್ಸಿಂದ ಕಲಿಬೇಕಾಗಿರೋ ಕಾನ್ಸೆಪ್ಟ್. ಮೋಟರ್ಶಿಪ್ ಅಗೇನ್ ಇಟ್ಸ್ ಅ ವಾಕಿಂಗ್ ಮಾಡೆಲ್. हमें इंडियन एयरफोर्स और इंडियन एयरफोर्स का मतलब है सिर्फ उड़ान नहीं, मतलब टाइमिंग, ट्रेनिंग और तेज फैसला. This is Chitradurga Fort located in Chitradurga. It is historical place in the Chitradurga Fort. The respiratory system brings oxygen to our body and removes carbon dioxide through the process of inhalation and exhalation. Organs involved like lungs, trachea, etc. are the uses of, and it helps the gases to exchange. It helps the vital system of circulation and it maintains pH values. Thank you. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ನಿಮ್ಮ ಪ್ರೀತಿ ರವಿಕಿರಣ್, ಔರಾ ಟಿವಿಗೆ ಸ್ವಾಗತ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ, ನೀವು ನಮ್ಮ ಔರಾ ಟಿವಿಯಲ್ಲಿ ಅನೇಕ ವಿಡಿಯೋಗಳನ್ನು ನೋಡ್ತೀರಾ. ಇವತ್ತು ಸ್ಪೆಷಲ್ ಆಗಿ ಸ್ಟೂಡೆಂಟ್ಸ್ಗಳು ಅಂದರೆ ಚಿಕ್ಕ ಮಕ್ಕಳು ಅಂದರೆ LKG ಇಂದ 10th ವರೆಗೂ ಏನೆಲ್ಲ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ ಈ ಸ್ಕೂಲಲ್ಲಿ, ತುಂಬ ವಿಶೇಷವಾದ ವಿಡಿಯೋ ಅಂತಲೇ ಹೇಳ್ಬೋದು. ದಯವಿಟ್ಟು ಶೇರ್ ಮಾಡಿ, ಯಾಕಂದರೆ ತುಂಬ ಅದ್ಭುತವಾದಂಥ ಪ್ರಾಜೆಕ್ಟ್ಗಳನ್ನ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಜೊತೆಗೆ ಟೀಚರ್ಸ್ಗಳು ಕೂಡ ಇನ್ವಾಲ್ವ್ ಆಗಿ ಒಂದು ಅತ್ಯದ್ಭುತವಾದಂಥ ಪ್ರಾಜೆಕ್ಟ್ಗಳು ಇಲ್ಲಿ ಮಾಡಿದ್ದಾರೆ. ಹಾಗಾದರೆ ನಮ್ಮ ಜೊತೆ ಇವತ್ತು ಶ್ರೇಯಸ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ರೋಹಿಣಿ ಮೇಡಮ್ ಇರ್ತಾರೆ, ಸಂಪೂರ್ಣ ಮಾಹಿತಿ ಹೇಳ್ತಾರೆ. ಅವ್ರು ನಮ್ಮ ಔರಾ ಟಿವಿಗೆ ಮಾಡ್ಕೊಂಡು ಬನ್ನಿ. ಮೇಡಮ್ ನಮಸ್ತೆ. ಮೇಡಮ್ ಎಸ್ ಹೇಳಿ. ವೆಲ್ಕಮ್ ಟು ಶ್ರೇಯಸ್ ಪಬ್ಲಿಕ್ ಸ್ಕೂಲ್. ಸೊ 2025-26 ಅನ್ವೇಷನ್ಗೆ ಸ್ವಾಗತ. ಸೊ ನಮ್ಮ ಸ್ಕೂಲು JP ನಗರ್ 6th ಫೇಸ್ ಜರಗ್ನಳ್ಳಿಯಲ್ಲಿದೆ. ಸೊ ನಮ್ಮ ಸ್ಕೂಲ್ ಸ್ಟ್ರೆಂತ್ ಬಂದು 550 ಟೋಟಲ್. ಸೊ ಫ್ರಮ್ ನರ್ಸರಿ ಟು 10th ಸ್ಟ್ಯಾಂಡರ್ಡ್ ನಾವು ಎಲ್ಲ ರೀತಿ ಮಕ್ಕಳಿಗೆ ಏನೇನು ಬೇಕೋ ಎಲ್ಲ ಫೆಸಿಲಿಟೀಸ್ ಮಾಡಿಕೊಟ್ಟು ಎಲ್ಲ ರೀತಿ ಎಜುಕೇಷನ್ ಎಜುಕೇಟೆಡ್ ಟೀಚರ್ಸ್ ಇದ್ದಾರೆ. ಮತ್ತು ಎಲ್ಲ ಎಕ್ವಿಪ್ಮೆಂಟ್, ಲ್ಯಾಬ್ ಆಗಿರ್ಬೋದು, ಕಂಪ್ಯೂಟರ್ ಲ್ಯಾಬ್, ಸೈನ್ಸ್ ಲ್ಯಾಬ್ ಎಲ್ಲ ರೀತಿ ಇದೆ. ಸೊ ನೀವು ಬಂದರೆ ನಾನು ನೆಕ್ಸ್ಟ್ ಕರ್ಕೊಂಡು ಹೋಗ್ತೀನಿ. ಓಕೆ ವೀಕ್ಷಕರೇ, ವಿಡಿಯೋ ಮಾಡೋಕೆ ಒಂದೇ ಕಾರಣ, ನಾವು ಸ್ಟಾರ್ಟಿಂಗ್ ಸ್ಕೂಲ್ ಎಂಟ್ರೆನ್ಸ್ ತೊಗೊಳ್ಬೇಕಾದ್ರೆ ಜುರಾಸಿಕ್ ಪಾರ್ಕ್ ಇದೆ, ಸ್ಟಾರ್ಟಿಂಗ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ಮೇಡಮ್ ಈಗ ಪ್ರತಿಯೊಂದು ಡೀಟೇಲ್ಸ್ ತೋರಿಸ್ತಾರೆ ನಮ್ಮ ವೀಕ್ಷಕರಿಗೆ, ಹೋಗೋಣ. ಎಸ್ ಮೇಡಮ್. ನಮಸ್ತೆ. ಈ ಶ್ರೇಯಸ್ ಪಬ್ಲಿಕ್ ಸ್ಕೂಲನ್ನು 1997ರಲ್ಲಿ LKG ಸ್ಟಾರ್ಟ್ ಮಾಡೋದರಿಂದ ಪ್ರಾರಂಭ ಮಾಡಿದ್ವಿ. ಆ ದಿನಮಾನಗಳಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ತುಂಬ ಡಿಮ್ಯಾಂಡ್ ಇತ್ತು. ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಪೇರೆಂಟ್ಸು ತುಂಬ ಡೊನೇಷನ್ನು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫೀಸು ಅಂತೆಲ್ಲ ಇತ್ತು. ಆ ಸಂದರ್ಭದಲ್ಲಿ ನಾವು ಬಡ ಮಕ್ಕಳಿಗೆ ಅಥವಾ ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಒಂದು ಇಂಗ್ಲೀಷ್ ಮೀಡಿಯಮ್ ಸೌಕರ್ಯವನ್ನು ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ಚಿಕ್ಕ ರೂಮ್ನಲ್ಲಿ LKGಯನ್ನು ಸ್ಟಾರ್ಟ್ ಮಾಡಿದ್ವಿ. LKGಯನ್ನು ಸ್ಟಾರ್ಟ್ ಮಾಡಿದಾಗ 50 ರೂಪಾಯಿ ಟ್ಯೂಷನ್ ಫೀಸು ಮಂತ್ಲಿ, 500 ರೂಪಾಯಿ ಅಡ್ಮಿಷನ್ ಫೀಸ್ ಅಂತ ತಗೊಂಡು ಸ್ಟಾರ್ಟ್ ಮಾಡಿ LKGಯಿಂದ 10th ಸ್ಟ್ಯಾಂಡರ್ಡ್ವರೆಗೂ ಒಂದೊಂದೇ ಕ್ಲಾಸನ್ನು ಹೆಚ್ಚಿಗೆ ಮಾಡ್ತಾ ಇದೇ ಬಿಲ್ಡಿಂಗ್ನಲ್ಲಿ ಹಂತ ಹಂತವಾಗಿ ಪ್ರತಿ ವರ್ಷ 2-3 ರೂಮ್ಗಳನ್ನ ಕಟ್ತಾ ಈವರೆಗೂ 28 ವರ್ಷದಿಂದ ಪ್ರಾರಂಭವಾದ ಸ್ಕೂಲ್ನಲ್ಲಿ ಸುಮಾರು 17 ವರ್ಷದಿಂದ SSLC ಪ್ರಾರಂಭ ಆಯಿತು. SSLCಯಲ್ಲಿ ಉತ್ತಮ ರಿಸಲ್ಟ್ ಕೂಡ ಬರ್ತಾಯಿದೆ. ನಮ್ಮ ಸ್ಕೂಲ್ನಲ್ಲಿ ಎಲ್ಲ ಸೌಕರ್ಯಗಳನ್ನು ಒದಗಿಸ್ತಾ ಇದ್ದೀವಿ. ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ವಿಶಾಲವಾದ ಕ್ಲಾಸ್ ರೂಮ್ಗಳು, ಹಾಗೆ ಶೌಚಾಲಯ, ಎಲ್ಲ ಸೌಲಭ್ಯಗಳು ಇವೆ. ನಮ್ಮ ಸ್ಕೂಲ್ನಲ್ಲಿ ಯೋಗ ಕ್ಲಾಸ್ ಇದೆ, ಕರಾಟೆ ಕ್ಲಾಸ್ ಇದೆ. ಪ್ರತಿ ವರ್ಷ
ಸ್ಕೂಲ್ ಡೇ ನಡೆಸ್ತಾಯಿದ್ರು. ವರ್ಷ ಬಿಟ್ಟು ವರ್ಷ ಸ್ಕೂಲ್ ಡೇ ನಡೆಸ್ತೀವಿ, ಒಂದು ವರ್ಷ ಸ್ಪೋರ್ಟ್ಸ್ ಡೇ ನಡೆಸ್ತೀವಿ, 2 ವರ್ಷಕ್ಕೊಂದು ಸಾರಿ ಈ ವಸ್ತು ಪ್ರದರ್ಶನ ಎಕ್ಸಿಬಿಷನನ್ನು ಇಟ್ಕೊಳ್ತೀವಿ. ಇಲ್ಲಿ ಪೇರೆಂಟ್ಸ್ ಮತ್ತು ಪೋಷಕರ ಸಹಾಯದಿಂದ ಈ ಸ್ಕೂಲು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇದೇ ರೀತಿ ಪೋಷಕರಿಂದ ಪ್ರೋತ್ಸಾಹ ದೊರೆತರೆ ನಾವು ಇನ್ನೂ ಉತ್ತಮವಾಗಿ ಈ ಶಾಲೆಯನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಈಗ ಈ ವರ್ಷ ಸುಮಾರು 550 ವಿದ್ಯಾರ್ಥಿಗಳಿದ್ದಾರೆ. ಆಗ ಕೊರೋನಾಗೂ ಮುಂದೆ 800 ವಿದ್ಯಾರ್ಥಿಗಳಿದ್ದರು. ನಂತರದಲ್ಲಿ ಕಡಿಮೆ ಆಗ್ತಾ ಈಗ ಮತ್ತೆ ಹೆಚ್ಚಿಗೆ ಆಗ್ತಾಯಿದೆ. ಈಗ ಪ್ರಸ್ತುತ 550 ವಿದ್ಯಾರ್ಥಿಗಳಿಗೆ PKGಯಿಂದ SLCವರೆಗೂ ನಾವು ವಿದ್ಯಾಭ್ಯಾಸ ನೀಡ್ತಾ ಇದ್ದೀವಿ. ಸರ್, ಪ್ರತಿ ವರ್ಷ ಎಕ್ಸಿಬಿಷನ್ ಇರುತ್ತಾ? ಇಲ್ಲ, ವರ್ಷ ಬಿಟ್ಟು ವರ್ಷ, ಒಂದು ವರ್ಷ ಬಿಟ್ಟು ಒಂದು ವರ್ಷ ಇರುತ್ತೆ. ಸರ್, ಅದ್ಭುತವಾಗಿ ಮಾಡಿದ್ದಾರೆ ಎಕ್ಸಿಬಿಷನ್, ಎಲ್ಲ ನೋಡ್ಕೊಂಡು ಬಂದಿದ್ದೀವಿ ಸರ್, ಸಖತ್ತಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಎಲ್ಲ ನೋಡಿದೆ. ಮಕ್ಕಳು ತುಂಬ ಉತ್ಸಾಹದಿಂದ ಮಾಡಿದ್ದಾರೆ. ಅವ್ರಿಗೆ ಟೀಚರ್ಸು ಮತ್ತು ಪೋಷಕರು ತುಂಬ ಪ್ರೋತ್ಸಾಹ ನೀಡಿದ್ದಾರೆ. ಎಲ್ಲ ಪೇರೆಂಟ್ಸ್ಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ತುಂಬ ಚಿಕ್ಕ ಮಕ್ಕಳು, LKG PKG ಮಕ್ಕಳುಗಳು ಕೂಡ ಏನು ಟೀಚರ್ಸು ಪೇರೆಂಟ್ಸ್ ಹೇಳ್ಕೊಟ್ಟಿದ್ದಾರೆ ಅದನ್ನು ತುಂಬ ನಿರರ್ಗಳವಾಗಿ ಹೇಳ್ತಾ ಇದ್ದದ್ದು ನೋಡಿ ಖುಷಿಯಾಯಿತು ಅಂತ ಎಲ್ಲ ಪೋಷಕರು ಸಂತೋಷಪಟ್ಟಿದ್ದಾರೆ. ಸರ್, ಮೊದಲನೇದಾಗಿ ಇದು ಫಸ್ಟ್ ಶೋ ನಮ್ಮದು ಜುರಾಸಿಕ್ ಪಾರ್ಕ್ ಅಂತ ಥೀಮ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ 3 ಟೈಪ್ಸ್ ಆಫ್ ವೇರಿಯಸ್ ಜುರಾಸಿಕ್ ಅನಿಮಲ್ಸ್ನ ನಾವು ಇಲ್ಲಿ ಅಸೆಂಬಲ್ ಮಾಡಿದ್ದೀವಿ. ಸೊ ಇದು ಮೇನ್ ಕಾನ್ಸೆಪ್ಟ್ ನಾವು ಏನಕ್ಕೆ ಮಾಡಿದ್ದೀವಿ ಅಂದರೆ, ಆಲ್ರೆಡಿ ಇದು ಎಕ್ಸ್ಟಿಂಕ್ಟ್ ಆಗಿರೋ ಅನಿಮಲ್ ಆಗಿರೋದ್ರಿಂದ ಸೊ ಈಗಿನ ಜನ್ರೇಷನ್ ಮಕ್ಕಳಿಗೆ ಇದ್ರ ಬಗ್ಗೆ ಕಾನ್ಸೆಪ್ಟೇ ಗೊತ್ತಿರಲ್ಲ. ಸೊ ಈ ಥರ ಅನಿಮಲ್ ಇತ್ತು, ಈ ಥರ ಎಂಟೈರ್ ವರ್ಲ್ಡ್ನ ಇದು ರೂಲ್ ಮಾಡ್ತಿತ್ತು ಅಂತ ಹೇಳಿ ಮಕ್ಕಳಿಗೆ ಅವ್ರಿಗೆ ಗೊತ್ತಾಗ್ಸೋಕ್ಕೆ ಈ ಕಾನ್ಸೆಪ್ಟನ್ನ ನಾವು ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಇಬ್ಬರು ಸೇರ್ಕೊಂಡು ಇದನ್ನು ಅರೇಂಜ್ ಮಾಡಿದ್ದೀವಿ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮೇಡಮ್. ಯಾಕೆಂದರೆ ಇದೆಲ್ಲ ನೋಡೋಕ್ಕೆ ಸಿಗಲ್ಲ ಈಗ ಆಲ್ಮೋಸ್ಟ್. ಸೊ ಸ್ಟೂಡೆಂಟ್ಸ್ಗಳಿಗೆ ಒಂದು ಐಡಿಯಾ ಬರುತ್ತೆ, ಈ ಥರ ಇದಿತ್ತು, ಡೈನೋಸರಸ್ ಇತ್ತು ಅನ್ನೋದೊಂದು ಐಡಿಯಾ ಬರುತ್ತೆ ಅಂತ. ಓಕೆ, ಸೂಪರ್ ಮೇಡಮ್. ಇದೊಂದೇ ಪ್ರಾಜೆಕ್ಟ್ ಅಲ್ಲ, ಆ್ಯಕ್ಚುಲಿ ಇದೇ ಥರ ಆಸಮ್ ಆಗಿರೋ ಪ್ರಾಜೆಕ್ಟ್ ಸುಮಾರಿದೆ. ಸೊ ಬನ್ನಿ ನೋಡೋಣ. ಸೊ ಸರ್, ಈಗಲಷ್ಟೇ ಆಸಮ್ ಆಗಿರೋ ಪ್ರಾಜೆಕ್ಟ್ಸ್ ಜುರಾಸಿಕ್ ಪಾರ್ಕ್ ನೋಡ್ಕೊಂಬಂದಿದ್ದೀವಿ. ಈಗ ಸೆಕೆಂಡ್ ಪ್ರಾಜೆಕ್ಟ್ ಬಂದರೆ ನಿಮಗೆ ಇಲ್ಲಿ ರಾಮ ಮಂದಿರ್ ಪ್ರೆಸೆಂಟ್ ಮಾಡಿದ್ದೀವಿ. ಆರ್ ಪ್ರೈಡ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಮಗೆ ನಮನ್ ಫ್ರಮ್ ಕ್ಲಾಸ್ 9th ಸ್ಟ್ಯಾಂಡರ್ಡ್ ಇದ್ದಾನೆ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಎಸ್ ನಮನ್. Ram Mandir is a Hindu temple in Ayodhya. It is located in Ayodhya, Uttar Pradesh, India. It is the third largest temple in the world. It consists 366 columns and the width of the stair is 16 feet. Inauguration of the temple was 22nd January 2024. Bhumi Pujan was done on 5th August 2020 by our Prime Minister Narendra Modi. The temple is built in 10 acres of ground. Thank you. ಹಾಂ ಸರ್, ಇದು ನೆಕ್ಸ್ಟ್ ಕಾನ್ಸೆಪ್ಟ್ ನಮ್ಮದು. ಇದು ಸುಗ್ಗಿ ಹಬ್ಬ ಅಂತ ಹೇಳಿ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಇದು ಆ್ಯಕ್ಚುಲಿ ಸಂತೆ ಥರ ಕಾನ್ಸೆಪ್ಟ್ನ ರೆಡಿ ಮಾಡ್ಕೊಂಡಿದ್ದೀವಿ. ಹಳ್ಳಿಗಳಲ್ಲಿ ಹೇಗೆ ಅವರು ಇದು ಮೇಯ್ನ್ ಕಾನ್ಸೆಪ್ಟ್ ಏನು ಅಂದರೆ, ಮಕ್ಕಳಿಗೆ ಈ ಗ್ರೈನ್ಸ್, ಪಲ್ಸಸ್ ಆಗಿರ್ಬೋದು ಮತ್ತು ರೈತರು ಬೆಳೆಯೋ ಬೆಳೆಗಳಾಗಿರ್ಬೋದು ಅದ್ರ ಬಗ್ಗೆ ಮೇಯ್ನ್ ಇಂಪಾರ್ಟೆನ್ಸ್ ಅವ್ರಿಗೆ ಗೊತ್ತಾಗಬೇಕು ಅನ್ನೋಕ್ಕೋಸ್ಕರ ಈ ಕಾನ್ಸೆಪ್ಟ್ ಮಾಡಿದ್ದೀವಿ. ಆಲ್ ಟೈಪ್ಸ್ ಆಫ್ ಗ್ರೈನ್ಸ್, ಆಲ್ ಟೈಪ್ ಆಫ್ ಪಲ್ಸಸ್ ಮತ್ತು ಎಲ್ಲ ಮಕ್ಕಳಿಗೆ ಬರೀ ನೋಡೋದು ಮಾತ್ರ ಅಲ್ಲ, ಅದನ್ನು ಕೇಳಿದ್ರೆ ಏನದು ಅಂತ ಹೇಳಿ ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು. ಯಾಕೆಂದರೆ ಇದರಲ್ಲಿ ಒಂದೊಂದು ಗ್ರೈನ್ಸ್ ಎಲ್ಲ ಅವ್ರು ನೋಡೇ ಇರಲ್ಲ. ತುಂಬ ಗ್ರೈನ್ಸ್ ಹಳ್ಳಿಗಳಲ್ಲಿ ಮಾತ್ರ ಯೂಸ್ ಮಾಡ್ತಾರೆ, ಮಿಲ್ಲೆಟ್ಸ್ ಆಗಿರ್ಬೋದು. ಸೊ ಈ ಥರ ಎಲ್ಲ ಗೊತ್ತಾಗಬೇಕು ಅನ್ನೋಕ್ಕೋಸ್ಕರ ಸುಗ್ಗಿ ಹಬ್ಬ ಅಂತ ಒಂದು ಕಾನ್ಸೆಪ್ಟ್. ಹಾಂ, ಅಂದರೆ ಇದೊಂಥರ ಸಂಕ್ರಾಂತಿದು ಒಂದು ಫೀಲ್ ಕೊಡುತ್ತೆ ಮೇಡಮ್. ಓಕೆ, ಸೂಪರ್ ಮೇಡಮ್. ಎಸ್ ಸರ್, ನಮ್ಮ ಸುಗ್ಗಿ ಹಬ್ಬ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಮ್ಮಿಬ್ಬರು ಸ್ಟೂಡೆಂಟ್ಸ್ ನಿಂತಿದ್ದಾರೆ. ಅವ್ರು ಟೇಕ್ ಓವರ್ ಮಾಡ್ತಾರೆ. Myself Yashashwini, I am from class 6. Today we are going to celebrate Sugi Habba, the harvest festival of Karnataka. Sugi Habba is celebrated to thank our mother nature and farmers for a good harvest. It is usually celebrated in the month of January when crops like paddy, sugarcane and pulses are ready. Special dishes like Ellu Bella, Sakra Pongal, Obattu, sugarcane are enjoyed with family and friends. People exchange Ellu Bella and say Ellu Bella Tindu Olle Matadi, which means eat sweet and speak sweet. Thank you for listening. ಎಸ್ ಸರ್, ಇದು ಫಸ್ಟ್ ಫ್ಲೋರ್ ಆ್ಯಕ್ಚುಲಿ. ಸೊ ಫಸ್ಟ್ ನೀವು ಬಂದಿದ ತಕ್ಷಣ ಇಲ್ಲಿ ನಮ್ಮ ಟೀಚರ್ಸ್ ಪ್ರಾಜೆಕ್ಟ್, ನರ್ಸರಿ ಟೀಚರ್ಸ್ ಪ್ರಾಜೆಕ್ಟ್, LKG UKG ನರ್ಸರಿ ಟೀಚರ್ಸ್ ಪ್ರಾಜೆಕ್ಟ್ ನೋಡ್ಬೋದು. ಮ್ಯಾಚ್ ಬಾಕ್ಸಿಂದ ಒಂದು ಫಾರ್ಮ್ ಹೌಸ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಎಂಟೈರ್ ಮನೇನ ಮ್ಯಾಚ್ ಬಾಕ್ಸ್ ಯೂಸ್ ಮಾಡ್ಕೊಂಡೇ ಮಾಡಿದ್ದಾರೆ. ಇದು ಮ್ಯಾಚ್ ಬಾಕ್ಸ್ ಯೂಸ್ ಮಾಡ್ಕೊಂಡೇ ಮಾಡಿರೋದಾ? ಓ, ಸೂಪರ್.
ನೋಡಿ ಫಾರ್ಮ್ ಹೌಸ್ ಹೆಂಗಿದೆ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಸಖತ್ತಾಗಿ ಮಾಡಿದ್ದಾರೆ, ತುಂಬ ಅಟ್ರಾಕ್ಟಿವ್ ಆಗಿದೆ. ನೋಡಿ 2 ಕಾರ್ ಬೇರೆ ನಿಲ್ಲಿಸಿದ್ದಾರೆ ಮನೆ ಹತ್ರ. ಹಲೋ ಸರ್, ದಿಸ್ ಇಸ್ ಎಲ್ ಕೆ ಜಿಗೆ ಸ್ವಾಗತ. ಸೊ ನಮ್ಮ ಮಕ್ಕಳೆಲ್ಲ ತುಂಬ ಬ್ಯೂಟಿಫುಲ್ ಆಸಮ್ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ. ಸೊ ಒಬ್ಬೊಬ್ಬರು ಅವರವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ವಾಟ್ ಇಸ್ ದಿಸ್? Hare and the tortoise. Can you explain 2 words about this? Yes. Hare and the tortoise. Once Good. a hare and a tortoise had a running game. The hare ran very fast. The tortoise was moving slowly. The hare followed for a sleep. The tortoise reaching the finishing line first. The hare wake up, started run. Moral of the story: slow and steady wins the race. Thank you. Yes, Ishan, what is this? Sans organs. Very good. What is this, Tanmay? Fool. What is this? Fool. School. Very good. What is this? Our helpers. Very good. Kanavish. Kanava. Akshabata. What is this? Good morning, everyone. My name is Nutan MP, LKG B section. My project title is Day and Night. Once upon a time, the sun was shining brightly in the sky, the earth spinning like a ball. They were good friends. When the earth turned towards sun, it said, "Hello, sun," and become day. We wake up, go to school, and play. When the earth turned away from sun, it said, "Goodbye, sun," and become night. We see moon, stars, and sleep. This is a day and night. Thank you. Hi, good morning, everyone. My name is Nihal. I am studying LKG B section. My neighborhood is very nice. There are any houses. A hospital is a very important. A police station is keep people safe. There is a school and a market. A post office is a public service. A temple is a holy place. I like my neighborhood. Thank you. Fish. Fish. Capital and small letter. Very good. Land transport. Yes, Rohan? Water transport. What is this? Water? Water transport. Yes, Niharika, explain. Yes, Niharika? What is this? Zoo. Explain ಮಾಡ್ತಾಳು. Hi everyone, my name is Naika. I am staying at KTB section. This is a zoo. Animals here, people visitor. They see animals. Thank you. ಅವಳು explain. Yes. Domestic animal. What is this? Good morning everyone. My name is Vaishnavi. I am studying in LKG B section. My school name is Shreyas Public School. My topic is domestic animal. Domestic animal is our friend. What is this? Everyone, my name is Sita. I study in LKG B section. My color mixing. My topic is color mixing. And I tell yellow and blue and mixed color, orange color. Good morning everyone. My name is Udvit, LKG B section. My school name is Sayas Public School. My project name is Wild Animals. Wild animals live in the forest. Wild animals hunt for food. Lion, elephants, part of nature.
ಎಸ್ ಸರ್, ನಮ್ಮ ನರ್ಸರಿ ಮಕ್ಕಳು ತುಂಬ ಯೂನಿಕ್ಕಾಗಿ ಕಾನ್ಸೆಪ್ಟ್ ತೊಗೊಂಡು ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ವೈಲ್ಡ್ ಅನಿಮಲ್ ಆ್ಯಂಡ್ ಡೊಮ್ಯಾಸ್ಟಿಕ್ ಅನಿಮಲ್ ಕಾನ್ಸೆಪ್ಟ್ ತೊಗೊಂಡಿದ್ದಾರೆ. ಇಲ್ಲಿ ಗುಡ್ ಹ್ಯಾಬಿಟ್ಸ್ ಚಿಕ್ಕ ವಯಸ್ಸಲ್ಲೇ ತುಂಬ ಬೇಕಾಗಿರೋಂತಹ ಒಂದು ಕಾನ್ಸೆಪ್ಟ್, ಅದು ಚಿಕ್ಕ ವಯಸ್ಸಿಂದ ಕಲಿಬೇಕಾಗಿರೋ ಕಾನ್ಸೆಪ್ಟ್. ಸೊ ಗುಡ್ ಹ್ಯಾಬಿಟ್ಸ್ ಆ್ಯಂಡ್ ಬ್ಯಾಡ್ ಹ್ಯಾಬಿಟ್ಸ್. ಇಲ್ಲಿ ಬಂದರೆ ಇವರು ಸೆನ್ಸ್ ಆರ್ಗನ್ಸ್. ಸೊ ಋತ್ವಿಕ್ ಅಂತ ನರ್ಸರಿ ತುಂಬ ಚೆನ್ನಾಗಿ ಸ್ಪೀಚ್ ಹೇಳ್ತಾರೆ. ಸ್ಪೀಚ್ ಕೇಳೋಣ. ಋತ್ವಿಕ್, ವಾಟ್ ಇಸ್ ದಿಸ್? ವಾಟ್ ಇಸ್ ದ್ಯಾಟ್? Sense? Sense. Why sense organ? Can you explain the sense organ? Explain the sense organ. What is that? I am studying in T-nursery. I will tell you five sense organs: eyes, nose, tongue, ear, skin. We can see with our eyes. We can taste with our tongue. ಓಕೆ, ಥ್ಯಾಂಕ್ ಯು. ಓಕೆ ಋತ್ವಿಕ್, ಥ್ಯಾಂಕ್ ಯು. ಸೊ ಎಸ್ ಸರ್, ನೆಕ್ಸ್ಟ್ ಬಂದರೆ ನಿಮಗೆ ಆಲ್ಫಾಬೆಟ್ಸ್. ನೋಡಿ, ಬುಕ್ಕಲ್ಲಿ ಇರೋದೆಲ್ಲ ಜನರಲ್ ಆಗಿ ನಾರ್ಮಲ್ ಆಗಿ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿ ಬಂದರೆ ನಿಮಗೆ ಜಂಗಲ್ ಕಾನ್ಸೆಪ್ಟ್ ತೊಗೊಂಡಿದ್ದಾರೆ. ಇಲ್ಲಿ ಶೇಪ್ಸ್ ಕ್ರಿಯೇಟಿವ್ ಆಗಿ, ಬರೀ ಟ್ರಯಾಂಗಲ್ ರೆಕ್ಟ್ಯಾಂಗಲ್ ಅಲ್ಲ, ನಮ್ಮ ಡೈಲಿ ಲೈಫಲ್ಲಿ ಹಿಂಗೆ ಕಲಿಬೋದು ಆ ಥರ. ಸೊ ಇಲ್ಲಿ ಬಂದರೆ ನಿಮಗೆ ಸಮ್ಮರ್, ರೈನಿ, ವಿಂಟರ್ ಕಾನ್ಸೆಪ್ಟ್. ಸೊ ಇದು ಹಾಗೆ ಸೇಮ್ ಕಾನ್ಸೆಪ್ಟ್ ಇದೆ. ಸೊ ಇಲ್ಲಿ ಬಂದು ಕಲರ್ಸ್. ಸೊ ಎರಡೂ ಅಷ್ಟೇ, ಕಲರ್ ಐಡೆಂಟಿಫಿಕೇಷನ್. ಇಲ್ಲಿ ಬಂದು ತುಂಬ ಚೆನ್ನಾಗಿ ಜಂಗಲ್ ಕಾನ್ಸೆಪ್ಟ್ ತೊಗೊಂಡಿದ್ದಾರೆ. ಸೊ ತುಂಬ ಡಿಫ್ರೆಂಟ್ ಆಗಿದೆ. ಹೌದು ಹೌದು ಸರ್. ನೆಕ್ಸ್ಟ್ ಬಂದು ನಮಗೆ ತುಂಬ ಚೆನ್ನಾಗಿ ವೆಜಿಟೇಬಲ್ಸ್, ಫ್ರೂಟ್ಸ್ ಚಾರ್ಟ್. ತಿರ್ಗಾ ಜಂಗಲ್ ಕಾನ್ಸೆಪ್ಟ್. ಇಲ್ಲಿ ಸಿಟಿ ಕಾನ್ಸೆಪ್ಟ್ ತೊಗೊಂಡಿದ್ದಾರೆ. ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಒಂದು ಸಿಟಿಯಲ್ಲಿ ಏನೇನಿದೆ ಆ ಕಾನ್ಸೆಪ್ಟ್ ತೊಗೊಂಡಿದ್ದಾರೆ. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಆರ್ ಟ್ರೀಸ್. ಸೊ ಆ ಥರ ನ್ಯಾಚುರಲ್ ಆಗಿ ಆ ಕಾನ್ಸೆಪ್ಟ್ ತೊಗೊಂಡಿದ್ದಾರೆ. ಇಲ್ಲಿ ಬಂದರೆ ನಿಮಗೆ ಶೇಪ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಪ್ಸ್. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಿಮಗೆ ಅದೇ ಸಿಟಿಯಲ್ಲಿ ಏನೇನಿರುತ್ತೆ, ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಆಗಿರ್ಬೋದು, ಪೊಲೀಸ್ ಸ್ಟೇಷನ್, ಸ್ಕೂಲ್, ನಮ್ಮ ಸಿಟಿಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ಸ್ ಏನೇನಿದೆ, ನಮ್ಗೆ ಯೂಸ್ಫುಲ್ ಆಗಿರೋ ಥಿಂಗ್ಸ್ ಏನೇನಿದೆ ಅದೆಲ್ಲ ಇಲ್ಲಿ ನಿಮಗೆ ಪ್ರೆಸೆಂಟ್ ಮಾಡಿ. ಸೊ ಸರ್, LKGಯಲ್ಲೇ ಸುಮಾರು ಸೆಕ್ಷನ್ಸ್ ಇದೆ. ಅದರಲ್ಲಿ ಇದು A ಸೆಕ್ಷನ್. ನಾವು ಆಗಲೇ ತೊಗೊಂಡಿದ್ದು B ಸೆಕ್ಷನ್, ಇದು A ಸೆಕ್ಷನ್. ಇಲ್ಲಿ ಅಟ್ರಾಕ್ಟಿವ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಹಾಟ್ ಕ್ರಾಸ್ ಬನ್ಸ್ ಅಂತ ರೈಮ್ಸಲ್ಲಿ ಕೇಳಿರ್ತೀರಾ, ಬಟ್ ಇಲ್ಲಿ ಮಾಡೆಲಲ್ಲೇ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು, ವೆರಿ ಕ್ರಿಯೇಟಿವ್. ಸೊ ಇಲ್ಲಿ ಬಂದರೆ ನಿಮಗೆ ಫ್ಲವರ್, ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ ಅನ್ನೋ ಕಾನ್ಸೆಪ್ಟ್ ತೊಗೊಂಡು ಎಲ್ಲ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್, ರೂಟ್ಸ್, ಲೀವ್ಸ್, ಆ ಥರ ತುಂಬ ಎಲ್ಲ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಬಂದರೆ ಡೊಮ್ಯಾಸ್ಟಿಕ್ ಅನಿಮಲ್, ನಮ್ಮ ಹಳ್ಳಿ ಕಾನ್ಸೆಪ್ಟ್ ಇಟ್ಕೊಂಡು ಡೊಮ್ಯಾಸ್ಟಿಕ್ ಅನಿಮಲ್, ಶೆಡ್ ಆಗಿರ್ಬೋದು, ಆ ಥರ ಎಲ್ಲ ತುಂಬ ಚೆನ್ನಾಗಿ ಕಾನ್ಸೆಪ್ಟ್ ತೊಗೊಂಡು ಮಾಡಿದ್ದಾರೆ. ಸೊ ಇಲ್ಲಿ ಬಂದು ಮೈ ಕ್ಲಾಸ್ ರೂಮ್. ಸೊ ಕ್ಲಾಸ್ ರೂಮಲ್ಲಿ ನಾವು ಹೇಗಿರ್ತೀವಿ ಆ ಥರ ಎಷ್ಟು ಚೆನ್ನಾಗಿ ಬುಕ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅಲ್ಲಿ ಕಾನ್ಸೆಪ್ಟ್ ಓವಲ್ಸ್ ಆಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮ್ಯೂಸಿಕ್ ವರ್ಡ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ಡ್ಯಾನ್ಸ್ ಸ್ಟೈಲ್ ಆಗಿರ್ಬೋದು ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ವಾಟರ್ ಅನಿಮಲ್, ಡಿಫ್ರೆಂಟ್ ಟೈಪ್ಸ್ ಆಫ್ ವಾಟರ್ ಅನಿಮಲ್. ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ನ ಡಿಸ್ಪ್ಲೇ ಮಾಡಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಅವರ್ ಹೆಲ್ಪರ್ಸ್ ಅಂತ ಹೇಳಿ ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಲ್ಪರ್ಸ್ ಇದೆ. ಇಲ್ಲಿಗೆ ಬಂದು ಕನ್ನಡ ವರ್ಣಮಾಲಾ, ಸ್ವರಗಳು. ಸೊ ಇದೆಲ್ಲ ತುಂಬ ಚೆನ್ನಾಗಿ ವಿತ್ ಪಿಕ್ಚರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದರೆ ನಿಮಗೆ ಕಲರ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ ಇದೆ. ಇಲ್ಲಿ ಬಂದು ವೈಲ್ಡ್ ಅನಿಮಲ್ ಕಾನ್ಸೆಪ್ಟ್ ಎಲ್ಲ ಡೈನೋಸರಸ್ ಎಲ್ಲ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ರೈನಿ ಸೀಸನ್, ಶೇಪ್ಸ್ ಆಗಿರ್ಬೋದು. ಇಲ್ಲಿ ಬಂದರೆ ಪಾರ್ಟ್ಸ್ ಆಫ್ ದ ಬಾಡಿ ಆಗಿರ್ಬೋದು. ಇಲ್ಲಿ ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್, ಟ್ರಾಫಿಕ್ ಸಿಗ್ನಲ್. ಸೊ ಈ ಥರ ತುಂಬ ಎಲ್ಲ ಒಂದಕ್ಕಿಂತ ಒಂದು ವೆರೈಟಿ ಆಗಿರೋ ಕಾನ್ಸೆಪ್ಟ್ ತೊಗೊಂಡು ಮಾಡಿದ್ದಾರೆ. ಎಸ್ ಸರ್, ನೆಕ್ಸ್ಟ್ ಬಂದುಬಿಟ್ಟು ನಮ್ಮ AV ರೂಮ್ಗೆ ಸ್ವಾಗತ. ಸೊ AV ರೂಮಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ ಪ್ರಾಜೆಕ್ಟ್ನ ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಅದರಲ್ಲಿ ಫಸ್ಟು ಬಂದುಬಿಟ್ಟು ನಮ್ಮ ಸ್ಟೂಡೆಂಟ್ ತೇಜಸ್ವಿನಿ ಫ್ರಮ್ 9th ಸ್ಟ್ಯಾಂಡರ್ಡ್ ಸ್ಮಾರ್ಟ್ ಸಿಟಿ ಬಗ್ಗೆ, ಸ್ಮಾರ್ಟ್ ಎಜುಕೇಷನ್, ಸ್ಮಾರ್ಟ್ ಸಿಟಿ ಬಗ್ಗೆ ಒಂದು PPT ಪ್ರೆಸೆಂಟೇಷನ್ ಮಾಡಿದ್ದಾಳೆ. ಸೊ ಎಸ್ ತೇಜಸ್ವಿನಿ. I'm Tejshri from class 9.
My presentation about PPT is Smart India Digital Future. Smart India Digital Future, it is an government initiative. ಗೌರ್ಮೆಂಟ್ ಎಂಕರೇಜ್ ಮಾಡುತ್ತೆ ಪೀಪಲ್ನ ಸ್ವಲ್ಪ ಡೆವಲಪ್. ಈಗಿನ ಜನ್ರೇಷನ್ಗೋಸ್ಕರ ವಿ ಯೂಸ್ ಟು ಅಂದರೆ ಆವಾಗಿನ ಆ ಥರ ಅಲ್ಲದೆ ಈಗ ಸ್ವಲ್ಪ ಡೆವಲಪ್ ಆಗೋಕ್ಕೋಸ್ಕರ ವಿ ಹ್ಯಾವ್ ಯೂಸ್ಡ್ ಮೆನಿ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಆ್ಯಂಡ್ ಡಿಫ್ರೆನ್ಸ್, ಮೊದಲು ತುಂಬ ಕಷ್ಟಪಟ್ಟು ಮೋರ್ ಟೈಮ್ ಟೇಕಿಂಗ್ ಪ್ರಾಸೆಸ್, ಕಾನ್ವರ್ಸೇಷನ್ ತುಂಬ ತೊಗೊಳ್ತಿದ್ದು. ಬಟ್ ನಾವು ನಾಟ್ ಲೈಕ್ ದಟ್, ಎಲ್ಲ ಆಟೋಮೆಟಿಕಾಗಿ ಯೂಸಿಂದ ವಿ ಕ್ಯಾನ್ ಮೇಕ್ ಇಟ್ ಸೋ ಈಸಿಲಿ. ಫಾಸ್ಟ್ ಕಮ್ಯುನಿಕೇಷನ್ ನಡೀತಿದೆ ಆ್ಯಂಡ್ ಇಟ್ ಈಸ್ ಸೋ ಈಸಿ ನವ್ ಇಟ್ ಈಸ್. ಆ್ಯಂಡ್ ಸ್ಮಾರ್ಟ್ ಎಜುಕೇಷನ್, ಬಿಫೋರ್ ಟೀಚರ್ಸ್ ವರ್ ಹೆಲ್ಲಿಂಗ್ ಲೈಕ್ ಶೌಟ್ ಮಾಡಿ ಹೇಳೋ ಅವಶ್ಯಕತೆ ಇರ್ತಿಲ್ಲ. ಬಟ್ ಈಗ ಈ ಥರ ಪ್ರೊಜೆಕ್ಟ್ ಮಾಡಿ ಹೇಳೋದ್ರಿಂದ ಸ್ಟೂಡೆಂಟ್ಸ್ ಲರ್ನ್ ಮೋರ್ ಎಂಗೇಜಿಂಗ್ಲಿ, ದೇ ಲರ್ನ್ ವೆರಿ ಫನ್ ಆಗಿ, ಎಂಗೇಜಿಂಗ್ ಆಗಿ. ಆ್ಯಂಡ್ ಸ್ಟೂಡೆಂಟ್ಸ್ ಬಿಕಮ್ ಮೋರ್ ಕಾನ್ಫಿಡೆಂಟ್, ಸ್ಕಿಲ್ಡ್ ಆ್ಯಂಡ್ ಪ್ರಿಪೇರ್ ಫಾರ್ ದ ಡಿಜಿಟಲ್ ಫ್ಯೂಚರ್. ಆ್ಯಂಡ್ ಸ್ಮಾರ್ಟ್ ಹೆಲ್ತ್ ಕೇರ್ ಡಿಸೀಸಸ್ ಕಂಡುಹಿಡಿಯೋಕ್ಕೆ ವಿ ವರ್ ಟೇಕಿಂಗ್ ಸೋ ಲಾಂಗ್ ಟೈಮ್. ಬಟ್ ಈಗ ವಿ ಕ್ಯಾನ್ ಮೇಕ್ ಇಟ್ ಸೋ ಈಸಿಲಿ. ಆ್ಯಂಡ್ ವೆರಿ ಕ್ರಿಟಿಕಲ್ ಕಂಡೀಷನ್ ಇರೋ ಪೇಷಂಟ್ಸ್ಗೆ ವಿ ಕ್ಯಾನ್ ಗಿವ್ ವೆರಿ ಕ್ವಿಕ್ ಮೆಡಿಕಲ್ ಕೇರ್. ಆ್ಯಂಡ್ ಸ್ಮಾರ್ಟ್ ಎನ್ವಿರಾನ್ಮೆಂಟ್, ಪಲ್ಯೂಷನ್ಸ್ ಇಸ್ ಇನ್ಕ್ರೀಸಿಂಗ್. ಆ್ಯಂಡ್ ನಮ್ಮ ಸರೌಂಡಿಂಗ್ಸ್ ಎಲ್ಲ ಕ್ಲೀನ್ ಆ್ಯಂಡ್ ಹೆಲ್ತಿಯರ್ ಇಟ್ಕೊಳ್ಳೋಕ್ಕೋಸ್ಕರ ಸ್ಮಾರ್ಟ್ ಎನ್ವಿರಾನ್ಮೆಂಟ್. ಸ್ಮಾರ್ಟ್ ಟ್ರಾನ್ಸ್ಪೋರ್ಟ್ ಈಸ್ very important because nowadays traffic is increased, pollution is increased and accidents ಆಗಿರ್ಬೋದು. ಪಲ್ಯೂಷನ್ಸ್ನ ರೆಡ್ಯೂಸ್ ಮಾಡೋಕ್ಕೆ, ಟ್ರಾಫಿಕ್ಸ್ನ ರೆಡ್ಯೂಸ್ ಮಾಡೋಕ್ಕೆ ವಿ ಹ್ಯಾವ್ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ ಪಲ್ಯೂಷನ್ ರೆಡ್ಯೂಸ್ ಮಾಡೋಕ್ಕೆ, GPS ಅದನ್ನೆಲ್ಲ ಟ್ರಾಫಿಕ್ ರೆಡ್ಯೂಸ್ ಮಾಡೋಕ್ಕೆ. ಆ್ಯಂಡ್ ಟು ಸೇಫರ್ ಟ್ರಾವೆಲ್ ಮಾಡೋಕ್ಕೋಸ್ಕರ ವಿ ಹ್ಯಾವ್ ನಾವು ಆಕ್ಸಿಡೆಂಟ್ ಡಿಟೆಕ್ಷನ್ಸ್ ಆಗಿರಲಿ, ಅಲರ್ಟ್ ಆಗಿರಲಿ, ಇಫ್ ವಿ ಇನ್ಸ್ಟಾಲ್ ಇಟ್ ಪೀಪಲ್ ಸ್ವಲ್ಪ ಸೇಫಾಗಿ ಆ್ಯಂಡ್ ಕಾನ್ಫಿಡೆಂಟಾಗಿ ಟ್ರಾವೆಲ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ಅಡ್ವಾಂಟೇಜಸ್, ಪ್ರತಿಯೊಂದು ಸೆಕ್ಟರಲ್ಲೂ ಡಿಜಿಟಲ್ ಇಂಡಿಯಾ ಇಸ್ ವೆರಿ ಯೂಸ್ಡ್. ಆ್ಯಂಡ್ ಗ್ರಾಫ್, ಬಿಫೋರ್ ಡಿಜಿಟಲ್ ಇಂಡಿಯಾ ಡೆವಲಪ್ ಆಗೋಕ್ಕೆ ಮುಂಚೆ ಗ್ರಾಫ್ ಈ ಥರ ಇದ್ದಿದ್ದು. ಆ್ಯಂಡ್ ಆಫ್ಟರ್ ಡಿಜಿಟಲ್ ಡೆವಲಪ್ಮೆಂಟ್ ಇಟ್ ಹ್ಯಾಸ್ ಗ್ರೋನ್ ಅ ಲಾಟ್. ನಮ್ಮ ಇಂಡಿಯಾ ಹ್ಯಾಸ್ ಗ್ರೋನ್ ಅ ಲಾಟ್. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಸೊ ನೆಕ್ಸ್ಟ್ ನಮ್ಮ ಕಂಪ್ಯೂಟರ್ ಪ್ರಾಜೆಕ್ಟ್ಸ್ ನೋಡೋಣ ಸರ್. ಸೊ ಫಸ್ಟ್ ಪ್ರಾಜೆಕ್ಟ್ ಬಂದುಬಿಟ್ಟು 4th ಸ್ಟ್ಯಾಂಡರ್ಡ್ ಜನವಿ ಬಿ ಆರಿಂದ ಕೀಬೋರ್ಡ್ ಪ್ರೆಸೆಂಟೇಷನ್. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಸ್ಮಾರ್ಟ್ ವರ್ಡಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅದ್ರ ಬಗ್ಗೆ ಎಲ್ಲ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡರಿ ಮೆಮೊರಿ, ಸೊ CD ಕಾರ್ಡ್ ಇರ್ಬೋದು ಆ್ಯಂಡ್ ಫ್ಲಾಪಿ ಡಿಸ್ಕ್ ಆಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದು ನಮಗೆ ಹಾಸ್ಪಿಟಲ್ಸ್ ಆ ಥರ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ಬಂದು ಆ್ಯಕ್ಚುಲಿ ಎಲ್ಲ ಮಕ್ಕಳು ತಿಳ್ಕೊಬೇಕಾಗಿರೋದು ಜನ್ರೇಷನ್ಸ್ ಆಫ್ ಕಂಪ್ಯೂಟರ್. ಸೊ ಆಗಿಂದ ಈಗಿನ ತನಕ ಹೇಗೆ ಜನ್ರೇಷನ್ ಕಂಪ್ಯೂಟರ್ ಹೇಗೆ ಬಂದಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಅ ಬ್ಯೂಟಿಫುಲ್ ಪ್ರಾಜೆಕ್ಟ್ ಬೈ ದುಷ್ಯಂತ್ 4th ಸ್ಟ್ಯಾಂಡರ್ಡ್, ಪಾರ್ಟ್ಸ್ ಆಫ್ ಕಂಪ್ಯೂಟರ್. ಸೊ ಕಂಪ್ಯೂಟರಲ್ಲಿ ಏನೇನು ಪಾರ್ಟ್ಸ್ ಇದೆ, ಸೊ ಏನೇನು ನಾವು ಯೂಸ್ ಮಾಡ್ತೀವಿ ನಾರ್ಮಲ್ ಡೇಸಲ್ಲಿ, ಜನರಲ್ ಡೇಸಲ್ಲಿ, ಸೊ ಅದೆಲ್ಲ ಇಲ್ಲಿದೆ. ಸೊ ಇದು ATM. ಸೊ ದಿಸ್ ಇಸ್ ATM. ಸೊ ಇದು ಬಂದುಬಿಟ್ಟು ತುಂಬ ಒಳ್ಳೆ ಕಾನ್ಸೆಪ್ಟ್ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಹ್ಯಾಕರ್ಸ್ ಆಗಿರ್ಬೋದು, ಇಲ್ಲ ಈಗಿನ ಕಾಲದ ಮಕ್ಕಳಿಗೆ, ಈಗಿನ ಕಾಲದ ಯಂಗ್ಸ್ಟರ್ಸಿಗೆ, ಪ್ಯಾರೆಂಟ್ಸ್ಗೆಲ್ಲ ತುಂಬ ತಿಳ್ಕೊಬೇಕಾಗಿರೋಂಥ ಕಾನ್ಸೆಪ್ಟ್ ತೊಗೊಂಡಿದ್ದಾರೆ ಅಲ್ಲಿ. ಸೊ ದಿಸ್ ಇಸ್ ಅಗೇನ್ ಅ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಇದು. ಸೊ ದಿಸ್ ಇಸ್ ದ ಫುಲ್ ಫಾರ್ಮ್ಸ್. ಸೊ ಇಲ್ಲಿ ಏನಿದೆ ಅದ್ರ ಬಗ್ಗೆ ಫುಲ್ ಫಾರ್ಮ್ಸ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋ ಥರ ಮಾಡಿದ್ದಾರೆ. ಸೊ ಇದು ಬಂದುಬಿಟ್ಟು ಶಾರ್ಟ್ಕಟ್ ಕೀಸ್, ಆ್ಯಕ್ಚುಲಿ ಇದು ವರ್ಕಿಂಗ್ ಮಾಡೆಲ್. ಸೊ ಶಾರ್ಟ್ಕಟ್ ಕೀಸ್ ಮಾಡಿದ್ದಾರೆ. ಸೊ ಇದು ಬಂದುಬಿಟ್ಟು ದೆನ್ ಆ್ಯಂಡ್ ನೌ. ಸೊ ಆಗಿನ ಟೆಲಿಫೋನ್ ಹೇಗಿರ್ಬೋದು, ಈಗಿನ ಮೊಬೈಲ್ ಹೇಗಿದೆ, ಸೊ ಆ ಥರ ದೆನ್ ಆ್ಯಂಡ್ ನೌ ಕಾನ್ಸೆಪ್ಟ್ ತೊಗೊಂಡಿದ್ದಾರೆ. ಸೊ ಇದು ಎಲ್ಲೆಲ್ಲಿ ಯೂಸಸ್ ಆಫ್ ಕಂಪ್ಯೂಟರ್ ನಾವು ಡೈಲಿ ಲೈಫಲ್ಲಿ ಹೆಂಗೆ ಯೂಸ್ ಮಾಡ್ತೀವಿ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಸೊ ಏನು ಯೂಸಸ್ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಎಸ್ ಸರ್. ಸೊ ನೆಕ್ಸ್ಟ್ ನಿಮಗೆ 1st ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಅಂತ ಬಂದರೆ ಕ್ಲಾಸ್ ವೈಸ್ ಪ್ರಾಜೆಕ್ಟ್ ಇಲ್ಲ, ಸಬ್ಜೆಕ್ಟ್ ವೈಸ್ ಪ್ರಾಜೆಕ್ಟ್ ಇದೆ. ಸೊ ದಿಸ್ ಈಸ್ ದ ಮ್ಯಾಥ್ಸ್ ಪ್ರಾಜೆಕ್ಟ್ ಇರೋ ಕ್ಲಾಸಸ್. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಥ್ಸ್ ಪ್ರಾಜೆಕ್ಟ್ಸ್ನ ಅಸೆಂಬಲ್ ಮಾಡಿದ್ದೀವಿ. ಸೊ ಇಲ್ಲಿ ಟೈಪ್ಸ್ ಆಫ್ ಗ್ರಾಫ್ಸ್ ನೋಡ್ಬೋದು ನಿಮಗೆ, ಪೈ ಚಾರ್ಟು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ಮ್ಯಾಥ್ಸ್ ಸಿಟಿ. ಸೊ ಮ್ಯಾಥ್ಸ್ ಕಾನ್ಸೆಪ್ಟ್ನ ಇಟ್ಕೊಂಡು ಡಿಸೆಂಡಿಂಗ್ ಆ್ಯಂಡ್ ಅಸೆಂಡಿಂಗ್ ಆರ್ಡರ್ ತೊಗೊಂಡು ಮಾಡಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ನಂಬರ್ ನೇಮ್ಸ್, ನ್ಯೂಮರಲ್ಸ್. ಸೊ ಇಲ್ಲಿ ಬಂದುಬಿಟ್ಟು ಇದು ಮ್ಯಾಥ್ಸ್ ಪಾರ್ಕ್, ಆ್ಯಕ್ಚುಲಿ ಮ್ಯಾಥ್ ಪಾರ್ಕ್ ಅಂತ ಹೇಳಿ ಮಾಡಿದ್ದಾರೆ. ಹಾಂ ಹೌದು. ಸೊ ಇದು ಬಂದುಬಿಟ್ಟು ಮ್ಯಾಥ್ಸ್ ಸ್ಮಾರ್ಟ್ ಸಿಟಿ. ಹಾಂ. ಸೊ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ವರ್ಕಿಂಗ್ ಮಾಡೆಲ್ ಥರ, ಆಡಿಯನ್ಸ್ ಪೀಪಲ್ ಪಬ್ಲಿಕ್ ಯಾರು ಬರ್ತಾರೆ ಅವ್ರ ಹತ್ರನೇ ಅಡಿಷನ್ ಸಬ್ಟ್ರಾಕ್ಷನ್ ಮಾಡೋ ಥರ ವರ್ಕಿಂಗ್ ಮಾಡೆಲ್ ಥರ ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಶೇಪ್ಸ್, ನಂಬರ್ಸ್ ಪಾರ್ಕ್. ಸೊ ಅದು ಬಂದ್ಬಿಟ್ಟು
ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಕಾನ್ಸೆಪ್ಟೇನೆ ವರ್ಕಿಂಗ್ ಮಾಡೆಲ್ ಥರ. ಸೊ ಇದು ಆರ್ಡಿನಲ್ ನಂಬರ್ಸ್. ಸೊ ಇದು ಬಂದುಬಿಟ್ಟು 10s 100 ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಥರ. ಸೊ ಇದು ಬಂದುಬಿಟ್ಟು ನಿಮಗೆ ಮೆಷರ್ಮೆಂಟ್ ಪಾರ್ಕ್, ಅಲ್ಲಿ ಎಲ್ಲ ಮೆಷರ್ಮೆಂಟ್ಸ್ ಎಲ್ಲ ಇಟ್ಟಿರೋದು ನೋಡ್ಬೋದು ನೀವು. ಸೊ ಮೆಷರ್ಮೆಂಟ್ ಪಾರ್ಕ್ ಇದೆ. ಇಲ್ಲಿ ಬಂದುಬಿಟ್ಟು ಮ್ಯಾಕ್ಸ್ ಪಾರ್ಕ್. ಸೊ ಇಲ್ಲಿ ಬಂದುಬಿಟ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಪ್ಸ್, 3D ಶೇಪ್ಸ್. ಸೊ ವರ್ಕಿಂಗ್ ಮಾಡೆಲ್ ಥರ 3D ಶೇಪ್ಸ್ ಮಾಡಿದ್ದಾರೆ, ನೋಡ್ಬೋದು ನೀವು. ಸೊ ಈ ಥರ 3D ಶೇಪ್ಸ್ ಮಾಡಿದ್ದಾರೆ. ಓಕೆ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಫ್ರ್ಯಾಕ್ಷನ್ ಪಾರ್ಕ್, ಫ್ರ್ಯಾಕ್ಷನ್ಸ್ ಕಾನ್ಸೆಪ್ಟಲ್ಲಿ ಪಾರ್ಕ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಟೈಪ್ಸ್ ಆಫ್ ಹ್ಯಾಂಗಲ್ಸ್. ಸೊ ಇದು ಬಂದುಬಿಟ್ಟು ನಂಬರ್ಸ್ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇದು ಬಂದುಬಿಟ್ಟು LCM ಪ್ರಾಜೆಕ್ಟ್. ಸೊ ಇದು ಸ್ಕ್ವೇರ್ ರೂಟ್ಸ್ ಆ್ಯಂಡ್ ದಿಸ್ ಇಸ್ ವಾಟ್ ಇಸ್ ದಿಸ್ ಮಲ್ಟಿಪ್ಲಿಕೇಶನ್ ಬಿಲ್, ಮಲ್ಟಿಪ್ಲಿಕೇಶನ್ ಕಾನ್ಸೆಪ್ಟ್. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ವೆಯ್ಟ್ ಮೆಷಿನ್. ಸೊ ಇಲ್ಲಿ ಬಂದರೆ ನಿಮಗೆ ಫ್ರ್ಯಾಕ್ಷನ್, ಇದು ಅಷ್ಟೇ ವರ್ಕಿಂಗ್ ಮಾಡೆಲ್, ನೀವು ನೋಡ್ಬೋದು ವರ್ಕಿಂಗ್ ಮಾಡೆಲ್ ಆ ಥರ. ಸೊ ಇಲ್ಲಿ ಮ್ಯಾಜಿಕ್ ಬೋರ್ಡ್ ಆ್ಯಂಡ್ ಇದು ಬಂದುಬಿಟ್ಟು ಜಾಮೆಟ್ರಿಕಲ್ ಶೇಪ್ ಸಿಟಿ. ಹಾಂ. ಸೊ ನೆಕ್ಸ್ಟ್ ಮ್ಯಾಥ್ಸ್ ಆದಮೇಲೆ ನಮ್ಮ ಹಿಂದಿ ಕ್ಲಾಸ್ ರೂಮಿಗೆ ಬರೋಣ. ಹಮಾರ ಭಾರತ್ ಮಹಾನ್ ಕಾನ್ಸೆಪ್ಟ್. ಸೊ ಇಲ್ಲಿ ಬಂದುಬಿಟ್ಟು ಡಿಫ್ರೆಂಟ್ ಟೈಪ್ಸ್. ಸೊ ಇಂಡಿಯಾದಲ್ಲಿರುವಂಥ ವೆರೈಟೀಸ್ ಆಫ್ ಪ್ಲೇಸಸ್, ಫೇಮಸ್ ಪ್ಲೇಸಸ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ನೋಡ್ಬೋದು ರೆಡ್ ಫೋರ್ಟ್, ಹವಾ ಮಹಲ್. ಸೊ ಇಲ್ಲಿ ತಿರ್ಗಾ ರೆಡ್ ಫೋರ್ಟ್ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಇಲ್ಲಿ ನಮ್ಮ ವಿಜಯನಗರ ಹಂಪಿ, ದ ಗ್ರೇಟ್ ಸಿಟಿ ಅಂತಲೇ ಹೇಳ್ಬೋದು, ಅದನ್ನು ಮಾಡಿದ್ದಾರೆ. ಸೊ ಇದು ಬಂದುಬಿಟ್ಟು ನಮ್ಮ ಮೈಸೂರು ಪ್ಯಾಲೇಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದರೆ ನಮಗೆ ಇಲ್ಲಿ ಅಯ್ಯಪ್ಪ ಸ್ವಾಮಿ. ಸೊ ಅದನ್ನು ತುಂಬ ಚೆನ್ನಾಗಿ ಮೆಟ್ಲೆಲ್ಲ ಹಾಕಿ ಮಾಡಿದ್ದಾರೆ. ಸೊ ಇಲ್ಲಿ ನಮಗೆ ಮೈಸೂರು ಪ್ಯಾಲೇಸ್. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯಾಮಿಲಿ, ಸ್ಮಾಲ್, ಲಾರ್ಜ್ ಆ್ಯಂಡ್ ಜಾಯಿಂಟ್ ಫ್ಯಾಮಿಲಿ ಮಾಡಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ನಾವೆಲ್ಲ ಒಂದೇ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಯೂನಿಟಿ ಇಸ್ ಡೈವರ್ಸಿಟಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೇರ್ ಟ್ರಾನ್ಸ್ಪೋರ್ಟ್ ಅದನ್ನು ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ನಮಗೆ ತುಂಬ ಚೆನ್ನಾಗಿ ಬೆಂಗಳೂರು ಪ್ಯಾಲೇಸ್ನ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ನಮಗೆ ಸೀತೆ ವನವಾಸ ಇದ್ದಾಗ ಆಂಜನೇಯ ಸ್ವಾಮಿ ಬಂದ ಏನು ಕಾನ್ಸೆಪ್ಟ್ ಇತ್ತು ಅದನ್ನೇ ಇಟ್ಕೊಂಡು ತುಂಬ ಚೆನ್ನಾಗಿ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಂದು ಸೊ ಇಲ್ಲಿ ನಮಗೆ ಹಂಪಿ ಕಾನ್ಸೆಪ್ಟ್, ಹಂಪಿಯಲ್ಲಿ ಏನೇನಿತ್ತು ಅಂತ ಇಮ್ಯಾಜಿನರಿ ವರ್ಡ್ ಅಂತ ಮಾಡಿಕೊಂಡು ಇಲ್ಲಿ ಕಲ್ಯಾಣಿ ಆಗಿರ್ಬೋದು, ಟೆಂಪಲ್ ಥರ ಆಗಿರ್ಬೋದು, ಆ ಥರ ಎಲ್ಲ ಡಿಫ್ರೆಂಟಾಗಿ ತೊಗೊಂಡಿದ್ದಾರೆ. ಬಂದುಬಿಟ್ಟು ನಮಗೆ ಮುರುಡೇಶ್ವರ ಎಷ್ಟು ಚೆನ್ನಾಗಿ ನಮಗೆ ಟೆಂಪಲ್ ಆಗಿರ್ಬೋದು, ಇಲ್ಲಿ ದೇವರಾಗಿರ್ಬೋದು ಎಲ್ಲ ಪ್ಯಾರೆಂಟ್ಸ್ ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಎಲ್ಲ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಹೇಳಿ ಕಾನ್ಸೆಪ್ಟ್, ಯೂನಿಟಿ ಇಸ್ ಡೈವರ್ಸಿಟಿ ಅಂತ ಹೇಳಿ ಆ ಕಾನ್ಸೆಪ್ಟ್ ತೊಗೊಂಡು ಮಾಡಿದ್ದಾರೆ. ನೆಕ್ಸ್ಟು ಬಂದುಬಿಟ್ಟು ಸೊ ಇದೆಲ್ಲ ಟೈಪ್ಸ್ ಆಫ್ ಹೋಮ್ಸ್ ಆಗಿರ್ಬೋದು, ಲ್ಯಾಂಡ್ ಟ್ರಾನ್ಸ್ಪೋರ್ಟ್, ವಾಟರ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು. ಇಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು. ಸೊ ಇದನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಹಾಂ. ಸೊ ನೆಕ್ಸ್ಟ್ ಬಂದುಬಿಟ್ಟು ಚಾರ್ಮಿನಾರ್, ಕುತುಬ್ ಮಿನಾರ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇಂಡಿಯಾ ಗೇಟ್ ಆಗಿರ್ಬೋದು. ಸೊ ಇದು ತಾಜ್ ಮಹಲ್. ಸೊ ಇಲ್ಲಿ ನಮಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಟೆಂಪಲ್ ಮಾಡಿದ್ದಾರೆ. ಸೊ ಅಟ್ ಲಾಸ್ಟ್ ರಾಮ ಮಂದಿರ್. ಸರ್ ನೆಕ್ಸ್ಟ್ ಬಂದರೆ ನಮಗೆ ಸೆಕೆಂಡ್ ಫ್ಲೋರಲ್ಲಿ ಫಸ್ಟ್ ಬಂದಿದ ತಕ್ಷಣ ನಿಮಗೆ ಫುಲ್ ಗ್ರೀನರಿ ಇರುತ್ತೆ. ಯಾಕೆ ಅಂದರೆ ನಮ್ಮ ಟೀಚರ್ಸ್, ಪ್ರೈಮರಿ ಟೀಚರ್ಸ್ ಅಷ್ಟು ಕಲರ್ಫುಲ್ಲಾಗಿ ಜಂಗಲ್ ಥೀಮ್ನ ತೊಗೊಂಡು ಮಾಡಿದ್ದಾರೆ. ಸೊ ವೆಲ್ಕಮ್ ಟು ಆ ಜಂಗಲ್. ಎಸ್ ಬನ್ನಿ ಸರ್. ಎಸ್ ಸರ್, ನಮ್ಮ ಪ್ರೈಮರಿ ಟೀಚರ್ಸಲ್ಲಿ ರೇಣುಕಾ ಮ್ಯಾಮ್ ನನ್ನ ಜೊತೆ ಇದ್ದಾರೆ. ಸೊ ಅವ್ರು ಮುಂದಿಂದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಅವ್ರು ಏನು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಎಸ್ ಮ್ಯಾಮ್. Come sir. Welcome to our jungle. In the side we arrange a dog family here and cow family. In the edge of that we place that Buddha and D2. This is a deer family and rabbit. This is tiger family.
zebra. ನ್ಯೂಸ್ ಅವರು This made a small fountain here. ಏನು ಯಾವುದೋ ಗೊತ್ತಿಲ್ಲ. Elephant. ನಮ್ಮ ಓಲ್ಡ್ ಸ್ಟೂಡೆಂಟ್ ಯಾರು ಅವ್ರು ಕಲಿಸಿದ್ರು. We made a big tree with so many of colorful flowers. ಸ್ಕೂಲ್ ಅವರಲ್ಲ. Small we have placed that forest cat, crocodile, ನ್ಯೂಸ್ ಚಾನಲ್ ಇಲ್ಲ ಫೇಮಸ್ ಯೂಟ್ಯೂಬ್ ಚಾನಲ್ lion. ಎಸ್ ಸರ್, ಈಗ 4th ಫ್ಲೋರಿಗೆ ಬಂದಿದ್ದೀವಿ. ಈಗ ಹೈಸ್ಕೂಲ್ ಟೀಚರ್ಸ್ ಪ್ರಾಜೆಕ್ಟ್ ಇದು. ಹೈಸ್ಕೂಲ್ ಟೀಚರ್ಸ್ ಎಲ್ಲ ಸೇರ್ಕೊಂಡು ಪ್ರಾಜೆಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ನಮ್ಮ 8th ಸ್ಟ್ಯಾಂಡರ್ಡಿಂದ ಜಯಂತ್ ಇದ್ದಾನೆ, ಸೋಲ್ಜರ್ ಕಾಸ್ಟ್ಯೂಮ್ ಹಾಕ್ಕೊಂಡು. ಎಸ್ ಜಯಂತ್. हम इंडियन आर्मी, जय हिंद जय भारत. हमें इंडियन एयरफोर्स और इंडियन एयरफोर्स का मतलब है सिर्फ उड़ान नहीं, मतलब टाइमिंग, ट्रेनिंग और तेज फैसला. धन्यवाद. ಎಸ್ ಸರ್, ಇದು ನೆಕ್ಸ್ಟ್ ಬಂದರೆ ನಮಗೆ ಹೈಸ್ಕೂಲ್ ಕನ್ನಡ ಕಾನ್ಸೆಪ್ಟ್, ಕನ್ನಡ ರೂಮ್ ಅಂತಲೇ ಹೇಳ್ಬೋದು. ಕಾನ್ಸೆಪ್ಟ್ ನೇಮ್ ಬಂದುಬಿಟ್ಟು ಗಂಧದ ಗುಡಿ. ಸೊ ವೆಲ್ಕಮ್ ಸರ್. ಸೊ ಇಲ್ಲಿ ಜಸ್ಟ್ ನಮ್ಮ ಮಕ್ಕಳಿಗೆ ಮೈಕ್ ಕೊಡ್ತೀನಿ, ಅವ್ರ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಸ್. Myself, I am Likith. My model is Sringeri Sharadama Pita. My name is Likita P. I did Mudeshwara Temple. My name is Birash P. My model is Mandya District Sugar Factory. Myself, I am Likith. My model is Sringeri Sharada Pita. My name is Likita. I did Mudeshwara Temple, Uttar Kannada. Myself, Birash P. My model is Sugar Factory. My name is Hiteshi. My model is Brahmagiri Hills. Myself, Ananya. My model is Gataprabha Bird Sanctuary. My name is Seshas. I did Mysore Palace. Okay. Yes. My name is Arshit. My state is Vijaypura. I did Golgobas. Myself, Naman. I did Vidhan Sada. My name is Sharan Goda and I am from class 9th. From Ramnagara, I did Kabada Madevsthana temple. Myself, Arvind, I did Kailasa Mantapa. Myself, Varshini. I did Gulbarga Fort. Myself, Arshini. I did the model of Sacred Heart Cathedral Church. Myself, I am Lavanya. My model is Hampi. Myself, I am Vidyashri. I got the model is Bandipur National Park. Myself, Purvika. I have done Kanaka Gopura. Myself, Diksha. My model is Dharmasthala. ಸೊ ಎಸ್ ನೆಕ್ಸ್ಟ್ ಬಂದರೆ ನಮಗೆ ಸೋಷಿಯಲ್ ಕ್ಲಾಸ. ಇಲ್ಲಿ ನಮಗೆ ಇಂಡಿಯಾ ಗೇಟ್ ವೆಲ್ಕಮಿಂಗೇ ಇದೆ. ಸೊ I'll go with my students. Yes. Good morning, ma'am. My name is Ritesh from class 6. Today my topic is solar eclipse. Solar eclipse. Good morning, ma'am. Myself, Fruti from class 6. Today I am presenting the model of solar power irrigation. Good morning, ma'am. Myself, Dakshish. Good morning, ma'am. Myself, Dakshish. I am studying in 6th standard. Today my topic is layer of the earth. Good morning, ma'am. Myself, Varun. Today I am presenting the waterfall. My name is Vikas. I am studying in 6th standard. I am doing all countries of flag. My name is Jeevan. I am studying in 6th standard. My topic is day and night constructed model. My name is Danush from class 6. My model is windmill. Good morning, ma'am. My name is Nitin. I am studying in 10th standard. My model is rural urban development. Good morning, ma'am. My name is Aditya. I am studying 10th standard. My model is rural. My name is Shashank. I am studying in 7th standard. My topic is chemical factory. My name is Shashank Goda. I am studying in 7th standard. My topic is chemical factory. I am studying in 10th standard. My topic is earthquake. Good morning. My name is Madesh P. I am presenting Parliament House. Good morning, respected teachers. Today I am going to tell about topic freedom fighters. Myself, Dinesh from class 10th. I am representing Chandrayaan 3. Myself, Gaganar and Gautam. We are presenting World War. Good afternoon. I am Rohit from class 10th. Today I am presenting Jallianwala Bagh. Ma'am, this is Chitradurga Fort located in Chitradurga. It is historical place in the Chitradurga Fort. My name is Shukmar. I am studying in 10th standard.
and my project is Kempegowda Airport, and it's Karnataka's first airport, and it's located in Bangalore near Devnalli, and city improvement after is named as Kempegowda International Airport, Bangalore. Thank you. Good morning, sir. Today we are going to say topic Puri Jagannath. It is a famous temple of our Hindus. It is located in the Odisha in the year 1616 in the Vedic period, 11th century. Mysteries on the history of this temple. We can see that many birds will be sit upon these gopuras in every way. But in this temple, we never see a single bird sitting upon these gopuras. And it has so many mysteries in this temple. The making of prasada in this temple. First, they will play the ash and they will keep a big madka. After that, small madka. After the small madka. But it is a mystery. Is the first boiled prasada will be the smaller one. After that, bigger one. After the bigger one. And after the boiling of the prasada, it will be completely off the ashes automatically without any help of the kitchen makers. And the kitchen will be shuttered in the time of making of prasada. They believe that Lord Lakshmi will come and cook the prasada. They will trust the God. Still want to say, ma'am? ಸೊ ಎಸ್ ನೆಕ್ಸ್ಟ್ ನಮ್ಮ ಹಿಂದಿ ಕ್ಲಾಸಿಗೆ ವೆಲ್ಕಮ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾನ್ಸೆಪ್ಟ್ನ ಪ್ರೆಸೆಂಟ್ ಮಾಡ್ತಿದ್ದಾರೆ. ಐ ಜಸ್ಟ್ ಗಿವ್ ಟು ದೆಮ್. माय नेम इज़ मेरा नाम विजयश्री है. मैंने विलोम शब्द के बारे में बनाया है. मेरा नाम अंकिता है. मैं 6वीं कक्षा में पढ़ रही हूँ. मैं ऋतुओं के बारे में बनाई हूँ. मेरा नाम जैनी है. मैं संज्ञा शब्द में कहते हैं. मेरा नाम अर्जुन था. मैं बाराकड़ी आता है. मेरा नाम अमित. आई एम डूइंग दिस लेसन. मेरा नाम वैभव एसडी है. मैं मौलिक अधिकार कर रहा हूँ. माय नेम इज़ मोनिशा. माय प्रोजेक्ट इज़ पर्यायवाची शब्द. माय नेम इज़ मोनिशा. माय प्रोजेक्ट इज़ पर्यायवाची शब्द. माय नेम इज़ आर कृतिका. आई डिड बिना मात्रा वाले शब्द. मेरा नाम शशांक है. मैं हाथी मेरा साथी लेसन बोल रहा हूँ. माय नेम इज़ मधुमिता. आई एम डूइंग मात्रा वाले शब्द. माय नेम इज़ नम्रता. माय मॉडल इज़ उपसर. मेरा नाम महेश बाबू है. मेरा प्रोजेक्ट विरुद्धार्थक शब्द क्लॉक. माय नेम इज़ मदन. माय प्रोजेक्ट इज़ शब्द जोड़कर. माय नेम इज़ सिंधु. माय टॉपिक इज़ अन्य लिंग शब्द. माय नेम इज़ वर्षिणी. आई एम टॉपिक इज़ विलोम शब्द. माय नेम इज़ हरदीपी. माय टॉपिक इज़ पोल्यूशन. टाइप्स ऑफ पोल्यूशन. माय नेम इज़ नंदा. माय टॉपिक इज़ कश्मीर. माय नेम इज़ प्रार्थना. माय टॉपिक इज़ व्याकरण. प्रोजेक्ट इज़ फलों का नाम. माय नेम इज़ पद्मश्री. माय प्रोजेक्ट इज़ संतुलित आहार और सब्जियों. Farshita. My project is Upasarg and Pratyaya. Myself, I am Ananya. My project is Gramina Jeevan. My name is Kavya. I am doing Vachan Badal. Next, this is the concept of English. So the entire classroom is filled with English projects. ಎಸ್ ನೆಕ್ಸ್ಟ್ ಬಂದರೆ ನಮಗೆ ಕನ್ನಡ ಪ್ರಾಜೆಕ್ಟ್ಸ್ ಇರೋಂಥ ಕ್ಲಾಸ್. ಸೊ ಅಗೇನ್ ಇಟ್ಸ್ ಫ್ರಮ್ 5th ಸ್ಟ್ಯಾಂಡರ್ಡ್. ನೆಕ್ಸ್ಟ್ ಬಂದ್ಬಿಟ್ಟು ಇದು ಸೈನ್ಸ್ ರೂಮ್. ಸೊ ಆಲ್ ಅಬೌಟ್ ಸೈನ್ಸ್ ಪ್ರಾಜೆಕ್ಟ್ಸ್ ಆ್ಯಂಡ್ ಸೈನ್ಸ್ ಥಿಂಗ್ಸ್. ಸೊ ಫಸ್ಟ್ ನಿಮಗೆ ಇಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಡ್ಯಾಮ್ ನೋಡ್ಬೋದು. ಇಲ್ಲಿ ಜನ್ರೇಷನ್ ಲೈಟ್, ವಾಟರ್ ಎಲೆಕ್ಟ್ರಿಕ್ ಜನರೇಟರ್ ಲೈಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗ್ಯಾಸ್ ಎವಾಲ್ವಿಂಗ್ ರಿಯಾಕ್ಷನ್. ಸೊ ಅದಾಗಿರ್ಬೋದು. ನೆಕ್ಸ್ಟ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೆಲ್. ಸೊ ನೆಕ್ಸ್ಟ್ ನಿಮಗೆ ಹ್ಯೂಮನ್ ಹಾರ್ಟ್. ಸೊ ವಿತ್ ವರ್ಕಿಂಗ್ ಮಾಡೆಲ್ ಇದೆ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ರೆಸ್ಪಿರೇಟರಿ ಸಿಸ್ಟಮ್ ಇದೆ. ದಿಸ್ ಇಸ್ ಆಲ್ಸೋ ಅಗೇನ್ ಅ ವರ್ಕಿಂಗ್ ಮಾಡೆಲ್. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಡೈಜೆಸ್ಟಿವ್ ಸಿಸ್ಟಮ್, ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಸೊ ನೆಕ್ಸ್ಟ್ ನಿಮಗೆ ವಾಲ್ಕೆನಿಕ್
ಎರೋಷನ್ ವಾಲ್ಕೆನೋ ಇದೆ. ಸೊ ಇಲ್ಲಿ ಫ್ಯಾಕ್ಟ್ರಿ ವಾಟರ್. ಸೊ ನೆಕ್ಸ್ಟ್ ನಿಮಗೆ ಏರ್ ಪೊಲ್ಯೂಷನ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ನಿಮಗೆ ಮೋಟರ್ ಶಿಪ್, ಅಗೇನ್ ಇಟ್ಸ್ ಅ ವರ್ಕಿಂಗ್ ಮಾಡೆಲ್. ಹಾರಿಜಾಂಟಲ್ ಪವರ್ ಪ್ಲ್ಯಾಂಟ್ ಅನ್ನೋ ಒಂದು ಕಾನ್ಸೆಪ್ಟ್. ದಿಸ್ ಇಸ್ ವಿನಸ್ ಫ್ಲೈ ಟ್ರ್ಯಾಪ್. ಸೊ ಆ ಪ್ಲ್ಯಾಂಟ್ ಹೇಗೆ ಯಾವುದೇ ಒಂದು ಇನ್ಸೆಕ್ಟ್ನಾಗಿರ್ಬೋದು ಏನು ಟ್ರ್ಯಾಪ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ತೊಗೊಳತ್ತೆ ಅಂತ. ನೆಕ್ಸ್ಟ್ ನಿಮಗೆ ಇದು ಆ್ಯಸಿಡ್ ರೈನ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಇಸ್ ಲಂಗ್ಸ್. ಹಿಯರ್ ಇಸ್ ಆರ್ಟ್. ಟೇಸ್ಟ್ ಝೋನ್ಸ್ ಆಫ್ ದ ಟಂಗ್. ಸೊ ಹೈಡ್ರೋಫೋನಿಕ್ ಫಾರ್ಮಿಂಗ್. ಅಂಕಲ್ ಇದು ನೀರು ತಿರುಗ್ತಾ ಇರುತ್ತೆ, ಹಂಗೆ ಇದು ಪವರ್ ಜನ್ರೇಟ್ ಆಗುತ್ತೆ, ಹಂಗೆ ಲೈಟ್ ಬರುತ್ತೆ ಅಂಕಲ್. ಓಕೆ, ಏನು ಪ್ರೊಸೆಸ್ ಇದೆ? ಏನು ಪ್ರೊಸೆಸ್ ಇದು ಜನರೇಟಿಂಗ್ ವಾಟರ್ ಟು ಲೈಟ್ ಅಂಕಲ್. ಇದರಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂತ? ಎಲೆಕ್ಟ್ರಿಕ್ ಪ್ರೊಡ್ಯೂಸ್ ಆಗುತ್ತೆ, ಹಂಗೆ ನೀರು ವೇಸ್ಟ್ ಆಗಲ್ಲ ಅಷ್ಟೊಂದು. ಥ್ಯಾಂಕ್ ಯು. The respiratory system brings oxygen to our body and removes carbon dioxide through the process of inhalation and exhalation. Organs involved like lungs, trachea, etc. are the uses of, and it helps the gases to exchange. It helps the vital system of circulation and it maintains pH values. Thank you. ಇದು ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಕ್ಸ್ ಮೇನಿಯಾ ಅಂತ ಹೇಳಿ. ಸೊ ಮ್ಯಾಕ್ಸ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡೆಲ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ನಮಗೆ 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಈ ಮಾಡೆಲ್ಸ್ ಮಾಡಿದ್ದಾರೆ. ಸೊ ಫಸ್ಟ್ ಇಟ್ಸ್ ಅ ಮ್ಯಾಥ್ ಪಾರ್ಕ್. ಸೊ ಎಷ್ಟು ATM, ಫ್ರಾಕ್ಷನ್ ಪಾರ್ಕ್, ಮ್ಯಾಥ್ಸ್ ಪಾರ್ಕ್, ಮ್ಯಾಕ್ಸ್ ಪಾರ್ಕ್. ಇಟ್ ಈಸ್ ATM ಕಾಯಿನ್ ಬಾಕ್ಸ್. polygon, ಡಿವಿಷನ್ ಮ್ಯಾಮ್, algebraic identities formulas, Properties of regular polygon. square and square roots. It is bar graph. ಸೊ ಆ್ಯಕ್ಚುಲಿ It is Pythagoras theorems one part. ಸೊ ಥಿಯರಮ್ಸ್. ಸೊ ನೆಕ್ಸ್ಟ್ ನಮಗೆ ಹೈಸ್ಕೂಲ್ ಸ್ಟೂಡೆಂಟ್ಸ್ ಅಗೇನ್ ಇಲ್ಲಿದ್ದಾರೆ. ಸೊ ಮ್ಯಾಥ್ಸ್ ಮತ್ತು ಸೋಷಿಯಲ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡೆಲ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಆ್ಯಂಡ್ ಆಲ್ಸೋ ಯೋಗ ಬಗ್ಗೆನೂ ಮಾಡಿದ್ದಾರೆ. ಇಲ್ಲಿ ಚಕ್ರಾಸ್, ಯೋಗ ಚಕ್ರಾಸ್, ಯೋಗ ಕ್ವಾಲಿಟೀಸ್ ಏನೇನು ಅದು, ಮತ್ತು ಸೂರ್ಯ ನಮಸ್ಕಾರ ಬಗ್ಗೆ ಅಲ್ಲಿ ಇಂಚ್ ಎಕ್ಸ್ಪ್ಲನೇಷನ್ ಕೊಟ್ಟು ಮಾಡಿದ್ದಾರೆ. ಸೊ ಇಲ್ಲಿ ಬಂದರೆ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಆ್ಯಂಡ್ ರಾಯಚೂರು ಫೋರ್ಟ್, ರೂರಲ್ ಏರಿಯಾ, ಟೈಪ್ಸ್ ಆಫ್ ಪೊಲ್ಯೂಷನ್ ಇದೆ. ಇಲ್ಲಿ ಸೀಸನ್ಸ್. ನೆಕ್ಸ್ಟ್ ಬಂದರೆ ನಿಮಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಗ್ಲೋಬಲ್ ವಾರ್ಮಿಂಗ್. ಇಲ್ಲಿ ತುಂಬ ಚೆನ್ನಾಗಿ ಸಾಯಿಲ್ ಎರೋಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಇದು ಕೋಟಿಲಿಂಗೇಶ್ವರ. ನೆಕ್ಸ್ಟ್ ಬಂದುಬಿಟ್ಟು ಚಿತ್ರದುರ್ಗ ಕೋಟೆ. ನೆಕ್ಸ್ಟ್ ಇಸ್ ಫಿಗರ್ ಆಫ್ ಸ್ಪೀಚ್, ಪ್ರಿಪೋಸಿಷನ್ಸ್. ಸುರರಮನೆ. ಹೇಳಿ, ಇದ್ರ ಬಗ್ಗೆ ಹೇಳಿ. ಮೈಸೂರು ಅರಮನೆ. ವೆಲ್ಕಮ್ ಟು ಕನ್ನಡ ಕಲರವ. ಮೈ ನೇಮ್ ಇಸ್ ಚಂದನ ಫ್ರಮ್ ಕ್ಲಾಸ್ ಫಸ್ಟ್. ಮೈ ಪ್ರಾಜೆಕ್ಟ್ ಈಸ್ ಮೈಸೂರು ಅರಮನೆ. ಮೈಸೂರು ಅರಮನೆ ಭಾರತದ ಅತ್ಯಂತ ಪ್ರಸಿದ್ಧ ತಾಣವಾಗಿದೆ. ಇದು ಒಂದು ಐತಿಹಾಸಿಕ ರಾಜಮನೆತನದ ನಿವಾಸ. ಮೈಸೂರು ಅರಮನೆಗಳ ನಗರ ಮತ್ತು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ. ಮೈಸೂರಿನಲ್ಲಿ ದಸರಾ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಮೈಸೂರು ಅರಮನೆ ತುಂಬ ಸುಂದರವಾಗಿದೆ. ಥ್ಯಾಂಕ್ ಯು. ವೆಲ್ಕಮ್ ಟು ಕನ್ನಡ ಕಲರವ. ಮೈ ನೇಮ್ ಇಸ್ ವರ್ಷಿಣಿ ಫ್ರಮ್ ಕ್ಲಾಸ್ ಫಸ್ಟ್. ಮೈ ಪ್ರಾಜೆಕ್ಟ್ ಈಸ್ ನನ್ನ ಶಾಲೆ ತುಂಬ ಚೆನ್ನಾಗಿದೆ. ನಾನು ಪ್ರತಿದಿನ ಸಂತೋಷದಿಂದ ಶಾಲೆಗೆ ಬರುತ್ತೇನೆ. ಶಾಲೆಯಲ್ಲಿ
ಪಾಠ ಓದುತ್ತೇನೆ, ಬರೆಯುತ್ತೇನೆ, ಗೆಳೆಯರೊಂದಿಗೆ ಆಟ ಆಡುತ್ತೇನೆ. ನನ್ನ ಶಿಕ್ಷಕರು ನನಗೆ ಓದಲು, ಬರೆಯಲು ಮತ್ತು ಶಿಸ್ತು ಸಮಯ ಪಾಲನೆಯನ್ನು ಕಲಿಸುತ್ತಾರೆ. ನನ್ನ ಶಾಲೆ ನನ್ನ ಹೆಮ್ಮೆ. ಥ್ಯಾಂಕ್ ಯು. ಎಸ್ ಸರ್, ಇದು ನೆಕ್ಸ್ಟ್ ಪ್ರೈಮರಿ ಸೆಕ್ಷನಿಂದ ಕನ್ನಡ ಕಲರವ ಅಂತ ಹೇಳಿ ಕಾನ್ಸೆಪ್ಟ್ ತೊಗೊಂಡಿದ್ದಾರೆ. ಸೊ ಈ ಕ್ಲಾಸ್ ಫುಲ್ಲು ಕನ್ನಡ ಮತ್ತು GK ಕಾನ್ಸೆಪ್ಟ್ಸ್ ಇದೆ. ಸೊ ಇಲ್ಲಿ ಬಂದರೆ ನಿಮಗೆ ಗೌರ್ಮೆಂಟ್ ಸ್ಕೂಲ್ ಇದೆ. ಸೊ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿ ನನ್ನ ಮನೆ ಅಂತ ಒಂದು ಇಮ್ಯಾಜಿನರಿ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಸಂಕ್ರಾಂತಿ. ಇಲ್ಲಿ ಹಂಪಿ ರಥ ಮಾಡಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ನರಿ ಮತ್ತು ದ್ರಾಕ್ಷಿ ತೋಟ. ಸೊ ಸ್ಟೋರಿ. ಸೊ ಇಲ್ಲಿ ಕೃಷ್ಣರಾಜ ಸಾಗರ. ಸೊ ಇದು ಒಂದು ಪಾರ್ಕ್. ಸೊ ಇದು ಜ್ಞಾನಪೀಠ ಪ್ರಶಸ್ತಿ. ಸೊ ಪೋಸ್ಟ್ ಆಫೀಸ್. ಅಲ್ಲಿ ಬಂದುಬಿಟ್ಟು ಹಾಸ್ಪಿಟಲ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ಸ್ವರಗಳು. ಇದು ಬಂದುಬಿಟ್ಟು ಫಾರೆಸ್ಟ್ ಲೈಕ್ ಥಿಂಗ್ ಮಾಡಿದ್ದಾರೆ. ಇದು ಝೂ ಆ್ಯಂಡ್ ಹಿಯರ್ ಗೋಲ್ಡನ್ ಟೆಂಪಲ್. ಸೊ ಅಲ್ಲಿ ಏನ್ಷಿಯಂಟ್ ಆ್ಯಂಡ್ ಮಾಡ್ರನ್ ಲೈಫ್ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ಕಮ್ಯುನಿಟಿ ಹೆಲ್ಪರ್ಸ್. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫೆಸ್ಟಿವಲ್ಸ್ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇಲ್ಲಿ ನ್ಯಾಷನಲ್ ಸಿಂಬಲ್ಸ್. ಸೊ ಆಲ್ ದ ನ್ಯಾಷನಲ್ ಸಿಂಬಲ್ಸ್. ಇಲ್ಲಿ ತಾಜ್ ಮಹಲ್ ಮತ್ತು ಇಂಡಿಯಾ ಗೇಟ್. ಸೊ ಇಲ್ಲಿ ಬಂದುಬಿಟ್ಟು ರೆಡ್ ಫೋರ್ಟ್, ಕುತುಬ್ ಮಿನಾರ್, ಚಾರ್ಮಿನಾರ್ ಅಷ್ಟು ಮಾಡಿದ್ದಾರೆ, ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇದು ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಇಲ್ಲಿ ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ. ಸೊ ಇಲ್ಲಿ ಕೊರೋನಾ ಟ್ರಾಜಿಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಬಂದುಬಿಟ್ಟು CCRHS.